ಪ್ರೀತಿಯ ಜನರೇ, ಈ ವಿಡಿಯೋ ಮಾಡ್ತಿರೋದು ನಮ್ಮ ಕರ್ನಾಟಕಕ್ಕೆ, ನಮ್ಮ ಸಂಡೂರಿನ ಜನಕ್ಕೋಸ್ಕರ. ನಾನು ಸಂಡೂರಿನ ಮೊಹಮ್ಮದ್ ಯೂಸುಫ್. ಈ ದಿನ ನಾವು ಪ್ರಯಾಗ್ರಾಜಲ್ಲಿ ಇದ್ದೀವಿ, ಕುಂಭಮೇಳದಲ್ಲಿ. ಇಲ್ಲಿ ನೋಡ್ತಿರ್ಬೋದು, ವಾಲ್ಮೀಕಿ ಋಷಿಯವರ ಒಂದು ಮೂರ್ತಿ ಇದೆ. ಇಲ್ಲಿಗೆ ನಾವು ಈ ದಿನ ಬಂದು ನಮ್ಮ ವೆಹಿಕಲ್ಲು ಇದು ಕಿಡ್ ಕಾರ್ ಆಗಿದೆ. ನಾವು ಈ ಟೆಂಟಿನ ಮುಖಾಂತರ 2 ದಿನದ ಇಲ್ಲಿ ಆರಾಮಾಗೋಸ್ಕರ ನಿದ್ದೆ ಮಾಡಲಿಕ್ಕೋಸ್ಕರ, ಇಲ್ಲಿ ಟೆಂಟ್ಗಳು ಭಾಳ ಕಾಸ್ಟ್ಲಿ ಆದ ಕಡೆ ಈ ಟೆಂಟ್ ತಗೊಂಬಂದಿದ್ವಿ. ಭಾಳ ಚೆನ್ನಾಗಿ ಆಯಿತು, ನಿದ್ದೆ ಕೂಡ ಆಯಿತು. ಈ ವಿಡಿಯೋ ಮಾಡುತ್ತಿರುವ ಕಾರಣ ಏನಂದರೆ, ಇಲ್ಲಿ ಕುಂಭಮೇಳಕ್ಕೆ ಬರುವ ಜನರಿಗೆ ಒಂದು ರಾಂಗ್ ಮೆಸೇಜ್ ಹೋಗಿತ್ತು. ಅದಕ್ಕೋಸ್ಕರ ನಾವು ಈ ವಿಡಿಯೋನ ಮಾಡಿದ್ವಿ. ಇವರು ನಮ್ಮ ಗೆಳೆಯರು, ನಮ್ಮ ಜೊತೆಗೆ ಬಂದಿರುವಂಥ ಮಂಜುನಾಥ್ರವರು, ಮತ್ತು ಅಲ್ಲಿ ಇವರು ಕುಮಾರ್ ಅವರು, ಮತ್ತು ಅಣ್ಣ ಶೇಖರ್ ಅಣ್ಣ ಸ್ವಲ್ಪ ಕೈ ಮಾಡು, ಇವರು ಶೇಖರ್ ಬಾಬು. ಇವರು ನಮ್ಮ ಕುಕ್ಕಿಂಗ್ ಕೂಡ, ಪ್ಲಸ್ ನಮ್ಮ ಜೊತೆ ಇಲ್ಲಿ ಒಬ್ಬರಿದ್ದಾರೆ ಬಸವರಾಜ್ ಅಂತೇಳಿ, ಇವರು ಕೂಡ ನಮ್ಮ ಜೊತೆಗಾರರು. ಮೇನ್ ಕಾರಣ ಏನಂದರೆ, ಈ ವಿಡಿಯೋ ಮಾಡೋದು ಇಲ್ಲಿಗೆ ಜನಗಳಿಗೆ ರಾಂಗ್ ಮೆಸೇಜ್ ಹೋಗಿತ್ತು. ಇಲ್ಲಿ ಕುಂಭಮೇಳದಲ್ಲಿ ಜನ ಸ್ವಲ್ಪ ಬೀಡ್ ಜಾಸ್ತಿಯಾಗಿ ಸತ್ತೋಗಿದ್ದಾರೆ, ಬರಬೇಡ್ರಿ ಅಂತೇಳಿ ವಿಡಿಯೋ ಮಾಡಿದರು. ಆ ಕಾರಣಕ್ಕೋಸ್ಕರ ನಾವು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕೋಟ್ಯಾನುಗಟ್ಟಲೆ ಜನ ಬರ್ತಾರೆ ಹೋಗ್ತಾರೆ, ಆದರೂ ಸಾರಿಗೆ ವ್ಯವಸ್ಥೆ ಭಾಳ ಇದೆ. ಇಲ್ಲಿ ಪಾರ್ಕಿಂಗ್ ನೋಡ್ತಿರ್ಬೋದು, ಈ ರೀತಿ 27 ಪಾರ್ಕಿಂಗ್ ಮಾಡಿದ್ದಾರೆ ಇವರು. ಪ್ಲಸ್ ಅಲ್ಲಿ ಮೇಲೆ ಬ್ರಿಡ್ಜ್ ಕಾಣ್ತಾ ಇದೆ, ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಈ ಬ್ರಿಡ್ಜ್ ಕಾಣ್ತಿದೆ ಅಲ್ಲ, ಇದು ಮೇನ್ ಬ್ರಿಡ್ಜು. ಇಲ್ಲಿಂದ ನಿಮಗೆ ಸಂಗಮ ಒಂದು 10 ಕಿಲೋಮೀಟ್ರ್ ದೂರ ಇದೆ. ಆ ಬ್ರಿಡ್ಜ್ ಕಡೆಯಿಂದ ಸಂಗಮು 10 ಕಿಲೋಮೀಟ್ರ್ ದೂರ ಇದೆ. ನಾವಿರುವಂಥ ಜಾಗ ಇದು ಒಂದು ಪಾರ್ಕಿಂಗ್ ಏರಿಯಾ. ಇದು ಸೆಕ್ಟರ್ 17 ಅಂತ. ಇಲ್ಲಿಂದ ನಿಮಗೆ ಹೋಗೋದಾಗಲಿ ರೇವಾ ಕಡೆಯಿಂದ ಬಂದರೆ, ರೇವಾ ಊರಿದೆ ಅಲ್ಲ, ಆ ಕಡೆಯಿಂದ ಬಂದರೆ ಇದು ವಾಲ್ಮೀಕಿ ಋಷಿ ಇಲ್ಲಿ ಒಂದು ಟೆಂಪಲ್ ಇದೆ, ಮೂರ್ತಿ ಇದೆ, ಸ್ಟ್ಯಾಚು. ಈ ಕಡೆಯಿಂದ ಹೋದರೆ ಇಲ್ಲಿ ಸಂಗಮಿಗೆ ಬೈ ವಾಕ್ ಹೋಗ್ಬೋದು. ಇಲ್ಲಿ ಹತ್ರ ಕೂಡ ಇದೆ. ಇಂಥವು ರೋಡ್ಗಳು ಮಾಡಿದ್ದಾರೆ, ಬೈ ವಾಕ್ ಹೋಗೋಂಥ ರೋಡ್ಗಳು ಮಾಡಿದ್ದಾರೆ. ಅವು ಒಂದು 27 ರೋಡನ 28 ರೋಡ್ಸ್ ಇದ್ದಾವೆ. ಹಾಗಾಗಿ ಭಾಳ ಈಸಿಯಾಗಿ ಹೋಗಿ ಇಲ್ಲಿ ಬಂದರೆ ಅದು ಸ್ನಾನ ಮಾಡೋಕ್ಕೋಸ್ಕರ ಸಂಗಮ ತ್ರಿವೇಣಿ ಏನು ನದಿ ಇದೆ, ಅಲ್ಲಿ ಸಂಗಮ ಹತ್ರ ಈ ದಿನದ ಒಂದು ಸ್ಪೆಷಲ್ ಏನಂದರೆ, ನಿನ್ನೆ ಇವರು ಸಾಧುಗಳೆಲ್ಲ ನಿನ್ನೆ ಸ್ನಾನ ಮಾಡಿದರು ಬೆಳಗ್ಗೆ 3 ಗಂಟೆಗೆ. ಅದಾದಮೇಲೆ ಇಲ್ಲಿ ಎಲ್ಲರಿಗೆ ಲೋಕಲ್ನವರೆಲ್ಲರೂ ಭಾಳ ನಿನ್ನೆ ರಶ್ ಇತ್ತು. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಯಾರಿಗೂ ತೊಂದರೆ ಏನಿಲ್ಲ. ಲಕ್ಷಾನುಗಟ್ಟಲೆ ಮಂದಿ, ಕೋಟಿಗಟ್ಟಲೆ ಮಂದಿ ಬಂದರೂ ಆರಾಮಾಗಿ ಹೋಗ್ಬೋದು. ಇಲ್ಲಿ ಒಂದು ನೋಡಿ, ಇಲ್ಲಿ ಒಂದು ಎಕ್ಸಿಬಿಷನ್ ಟೈಪು ರಾಮ ಮಂದಿರ ಇಲ್ಲಿ ಕಾಣ್ತಾ ಇರ್ಬೋದು. ಜೂಮ್ ಮಾಡ್ತಾ ಇದ್ದೀನಿ. ಇಲ್ಲಿ ರಾಮ ಮಂದಿರ ಮತ್ತು ನಂದಿ, ಇಲ್ಲಿ ಏನು ಅಕ್ಕಪಕ್ಕ ಏನೇನಿದ್ದಾವೆ ಇದು ಎಲ್ಲ ಟೆಂಪಲ್ಗಳು ಈ ತೋರಿಸ್ತಾ ಇದ್ದೀನಲ್ಲ, ಕಂಪೌಂಡ್ ಒಳಗಡೆ ಎಲ್ಲ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ವ್ಯವಸ್ಥೆ, ಏನು ಭಯ ಇಲ್ಲ, ಏನು ಟೆನ್ಷನ್ ಇಲ್ಲ. ಆರಾಮಾಗಿ ಇನ್ನು 27ರವರೆಗೆ ಟೈಮ್ ಇದೆ ಕುಂಭಮೇಳದ್ದು. ಇಲ್ಲಿ ನಾಗಸಾಧುಗಳು ಅವರೆಲ್ಲ ಇನ್ನೂ ಇದ್ದಾರೆ, ಅವರೆಲ್ಲರೂ ಇರ್ತಾರೆ. 27ರವರೆಗೆ ಕಂಟಿನ್ಯೂ ಆಗಿರುತ್ತೆ. ಚಳಿ ಮಾತ್ರ ತುಂಬ ಇದೆ, ಈ ಚಳಿಗೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಚಳಿಗೋಸ್ಕರ ಸ್ವೆಟ್ರು, ಏನು ಕ್ಯಾಪ್ಸು, ಗ್ಲೌಸು ತಗೊಂಬಂದ್ರೆ ಭಾಳ ಒಳ್ಳೆಯದು. ನಮ್ಮ ಟೆಂಟಿನ ವ್ಯವಸ್ಥೆ ಮಾಡ್ಕೊಂಬಂದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಇಲ್ಲಿ ಟೆಂಟ್ಗಳು ಭಾಳ ಕಾಸ್ಟ್ಲಿ, 15-20 ಸಾವಿರ ರೂಪಾಯಿ 2-3 ಮಲ್ಕೊಳೋದು. ನಾವು ಮಾಡ್ಕೊಂಡಿರೋ ಟೆಂಟು 6 ಮಂದಿ ಹೆಂಗಾದರೂ ಮಲ್ಕೋಬೋದು. ನಮ್ಮ ಕಾರಿನ ಜೊತೆ ಇದು ಒಂದು ಸೌಲಭ್ಯ ಇದೆ ನಮ್ಮದು. ಹಂಗಾಗಿ ಒಂದು 20-30 ಸಾವಿರ ರೂಪಾಯಿ ದಿವಸಕ್ಕೆ ಇಡೋದನ್ನ ನಾವು ಒಂದು 40 ಸಾವಿರ ರೂಪಾಯಿ ದುಡ್ಡು ಉಳಿಸ್ದಂಗೆ. ನಮ್ಮ ಊಟದ ವ್ಯವಸ್ಥೆ ನೋಡಿ, ಎಲ್ಲ ಸಿಲಿಂಡರ್ ಇದೆ,
ಅಡುಗೆ ಸಾಮಾನು ಎಲ್ಲ ಇದೆ. ಬಟ್ ನೀರು ಮಾತ್ರ 2 ಲೀಟ್ರ್ ನೀರು ಇಲ್ಲಿ ಸಿಗಲ್ಲ. 1 ಲೀಟ್ರು ನೀರು 20 ರೂಪಾಯಿ. ಭಾಳ ನೀರು ಹೋಗ್ತವೆ. ನನಗನ್ನಿಸಿದ ಮಟ್ಟಿಗೆ ನಮ್ಮ 20 ಲೀಟ್ರ್ ಕ್ಯಾನ್ಗಳು ಇರ್ತಾವಲ್ಲ, ಅದನ್ನು ಯೂಸ್ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. 5 ಲೀಟ್ರ್ ಕ್ಯಾನ್ಗಳು ತಂದ್ರೆ ಇನ್ನೂ ಒಳ್ಳೆಯದು. ಭಾಳ ಸುವ್ಯವಸ್ಥೆ ಇದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ಸ್ಟಾರ್ಟು. ಫಸ್ಟ್ ಇದು ಮೊದಲನೆಯದು ಸಂಗಮಿಗೆ ಹೋಗೋ ದಾರಿ. ಇದು ಒಂದು ಸರ್ತಿ ಜೂಮ್ ಮಾಡಿ ತೋರಿಸ್ತೀನಿ. ಈ ದಾರಿ ಇದೆಯಲ್ಲ, ಇಲ್ಲಿ ದಾರಿ. ಸಂಗಮ್ ಅಂದರೆ 3 ನದಿಗಳು ಸೇರುವಂಥ ಸ್ಥಳ. ಆ ಸ್ಥಳದಲ್ಲಿ ವಿಶೇಷವಾಗಿ ನಾಗ ಸಾಧುಗಳೆಲ್ಲ ಈ ಕುಂಭಮೇಳದಲ್ಲಿ ಒಂದು ಪೂಜೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ನಾನ ಮಾಡಿದರೆ ಭಾಳ ಶ್ರೇಷ್ಠ ಅಂಥೇಳಿ ಇಲ್ಲಿ ಅದೇ ಶ್ರೇಷ್ಠವಾದಂಥ ನದಿ ನೀರಲ್ಲಿ ಅವರು ನಾಗಸಾಧುಗಳು ಎಲ್ಲ ಪೂಜೆ ಯಜ್ಞ ಮಾಡಿ ಅವರು ಸ್ನಾನ ಮಾಡಿರ್ತಾರೆ. ಹಾಗಾಗಿ ಇನ್ನೂ ಶ್ರೇಷ್ಠವಾಗುತ್ತೆ ಇದು ಆದಂಥ. మా అమ్మ కులాయిమకి ఆత్మశాంతి దొరకాలి. మా నాన్న వీరన్నకి ఆత్మశాంతి దొరకాలి. వీరమ్మకి ఆత్మశాంతి దొరకాలి. గంగాధర్కి ఆత్మశాంతి దొరకాలి. దండప్పకి ఆత్మశాంతి దొరకాలి. విశ్వనాథ్కి ఆత్మశాంతి దొరకాలి. మా పెద్దలకి గురువులకి ఆత్మశాంతి చేతులని గంగా భవానికి ప్రార్థిస్తున్నాను. అందరి ఆత్మలకి శాంతి దొరకాలి. ఓం హర హర మహాదేవ్. జై హర హర మహాదేవ్. హర హర మహాదేవ్. ಬಂದ ಇಲ್ಲಿ ಮಾಡ್ತಾರ Come on.